ಎಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲರಿಗೂ ನೇತ್ರ ಗಣಿ ಚಾನಲ್ಗೆ ಸ್ವಾಗತ. ನಮ್ಮ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಾನು ಇವತ್ತು ಹೇಳುತ್ತಿರುವ ಕತೆ ಬಂದು ಮಹಾನ್ ಯೋಧನ ಪುತ್ರಿ ನಟಿ ರುಕ್ಮಿಣಿ ವಸಂತ್ ಹಾಗೂ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಕರ್ನಾಟಕದ ಹೆಮ್ಮೆ ಯೋಧರು ಇಲ್ಲಿವೆ. ನಟಿಯ ತಂದೆಯ ಚಿತ್ರಗಳು ಹಾಗೂ ಜೀವನ ಕತೆ. ನಟಿ ರುಕ್ಮಿಣಿ ವಸಂತ್ ಕನ್ನಡ ಮಾತ್ರವಲ್ಲದೆ ಹಲವು ಭಾಷೆಗಳಲ್ಲಿ ತಮ್ಮ ನಟನಾ ಪ್ರತಿಭೆ ಮತ್ತು ಅದ್ಭುತ ಸೌಂದರ್ಯದಿಂದಾಗಿ ಬೇಡಿಕೆ ಹೆಚ್ಚಿಸಿಕೊಂಡಿದ್ದಾರೆ. ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ರುಕ್ಮಿಣಿ ವಸಂತ್ ಈಗ ಪ್ಯಾನ್ ಇಂಡಿಯಾ ನಟಿ ಆಗಿದ್ದಾರೆ. ಆದರೆ ಅವರ ತಂದೆ ಇಡೀ ದೇಶವೇ ಹೆಮ್ಮೆ ಪಡುವ ಭಾರತೀಯ ಸೈನ್ಯದ ಮಹಾನ್ ಯೋಧ ಎಂಬುದು ಹೆಚ್ಚು ಜನರಿಗೆ ತಿಳಿದಿಲ್ಲ. ರುಕ್ಮಿಣಿ ವಸಂತ್ ಅವರ ತಂದೆಯ ಹೆಸರು ಕರ್ನಲ್ ವಸಂತ್ ವೇಣುಗೋಪಾಲ್. ಭಾರತೀಯ ಸೇನೆ ಕಂಡ ಅಪ್ರತಿಮ ಕರ್ನಲ್ಗಳಲ್ಲಿ ಒಬ್ಬರು. ಅವರ ಶಿಸ್ತು ಮತ್ತು ವೀರತ್ವದ ಕತೆಗಳು ಸೈನ್ಯದಲ್ಲಿ ಪ್ರಚಲಿತದಲ್ಲಿವೆ. ವಸಂತ್ ವೇಣುಗೋಪಾಲ್ ಅವರು ತಮ್ಮ 18 ವರ್ಷದ ಸೈನ್ಯದ ಅವಧಿಯಲ್ಲಿ ಪಠಾಣ್ಕೋಟ್, ಉರಿ, ಸಿಕ್ಕಿಂ, ಜಮ್ಮು ಕಾಶ್ಮೀರದ ಹಲವು ಭಾಗಗಳು, ಗಾಂಧಿನಗರ, ಬೆಂಗಳೂರು, ರಾಂಚಿ ಹಲವೆಡೆ ಕರ್ತವ್ಯ ನಿರ್ವಹಿಸಿದ್ದರು. 2007ರಲ್ಲಿ ಉರಿ ಇಲಾಖೆಯಲ್ಲಿ ನಡೆದ ಭಯೋತ್ಪಾದಕರೊಂದಿಗಿನ ಹೋರಾಟದಲ್ಲಿ ವಸಂತ್ ವೇಣುಗೋಪಾಲ್ ನಿಧನ ಹೊಂದಿದರು. ಆಗಿನ್ನೂ ರುಕ್ಮಿಣಿಗೆ 11 ವರ್ಷ ವಯಸ್ಸು. ಮರಣಾನಂತರ ವಸಂತ್ ವೇಣುಗೋಪಾಲ್ ಅವರಿಗೆ ಸೈನ್ಯದ ಪರಮೋಚ್ಚ ಪ್ರಶಸ್ತಿಯಾದ ಅಶೋಕ ಚಕ್ರ ನೀಡಲಾಯಿತು. ಈ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಆಗಿದ್ದಾರೆ ವಸಂತ್. ಮರಣಾನಂತರ ವಸಂತ್ ವೇಣುಗೋಪಾಲ್ ಅವರಿಗೆ ಸೈನ್ಯದ ಪರಮೋಚ್ಚ ಪ್ರಶಸ್ತಿಯಾದ ಅಶೋಕ ಚಕ್ರ ನೀಡಲಾಯಿತು. ಈ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಆಗಿದ್ದಾರೆ ವಸಂತ್. ನಟಿ ರುಕ್ಮಿಣಿ ವಸಂತ್ ಸಹ ಹಲವು ಸಂದರ್ಭಗಳಲ್ಲಿ ತಮ್ಮ ತಂದೆಯನ್ನು ನೆನಪಿಸಿಕೊಂಡಿದ್ದಾರೆ. ತಂದೆಯಂತೆ ಶಿಸ್ತಿನ ಜೀವನ ನಡೆಸುತ್ತಿದ್ದಾರೆ. ನಟಿ ರುಕ್ಮಿಣಿ ವಸಂತ್ ಅವರಿಗೆ ನಟಿಯಾಗಬೇಕೆಂಬ ಬಹುದೊಡ್ಡ ಕನಸಿತ್ತಂತೆ. 15 ವರ್ಷದವರಿದ್ದಾಗ ತಾಯಿಯೊಂದಿಗೆ ನಟಿಯಾಗಲೇಬೇಕೆಂದು ಹಠ ಹಿಡಿದು ಕೂತ ಅವರು ಪಿಯುಸಿ ನಂತರ ಲಂಡನ್ನ ಬ್ಲೂಸ್ ಬೆರಿಯಲ್ಲಿರುವ ನಟನ ಅಕಾಡೆಮಿಗೆ ಹೋದರಂತೆ. ರುಕ್ಮಿಣಿ ವಸಂತ್ ಅವರು 1994ರ ಡಿಸೆಂಬರ್ 10ರಂದು ಕರ್ನಾಟಕದ ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡುವ ಕುಟುಂಬವೊಂದರಲ್ಲಿ ಜನಿಸಿದರು. ಅವರ ತಂದೆ ಕರ್ನಲ್ ವಸಂತ್ ವೇಣುಗೋಪಾಲರು ಭಾರತದ ಶಾಂತಿಕಾಲದ ಅತ್ಯುನ್ನತ ಮಿಲಿಟರಿ ಪ್ರಶಸ್ತಿಯಾದ ಅಶೋಕ ಚಕ್ರವನ್ನು ಪಡೆದ ಮೊದಲ ವ್ಯಕ್ತಿ ಆಗಿದ್ದಾರೆ. ರುಕ್ಮಿಣಿ ಲಂಡನ್ನ ಬ್ಲೂಮ್ಸ್ಬರಿ ರಾಯಲ್ ಅಕಾಡೆಮಿ ಆಫ್ ಡ್ರಾಮ್ಯಾಟಿಕ್ ಆರ್ಟ್ಸ್ನಲ್ಲಿ ನಟನಾ ಪದವಿಯನ್ನು ಪಡೆದಿದ್ದಾರೆ. ವೃತ್ತಿ ಜೀವನ. ಎಂ. ಜಿ. ಶ್ರೀನಿವಾಸ ಅವರೊಂದಿಗೆ ಕನ್ನಡ ಚಲನಚಿತ್ರ ಬೀರಬಲ್ ಮೂಲಕ ಪಾದಾರ್ಪಣೆ ಮಾಡಿದರು. ಚಲನಚಿತ್ರ 2019 ಬೀರಬಲ್ ಟ್ರೈಲಾಜಿ ಪ್ರಕರಣ 1, ವಜ್ರಮುನಿ ಪತ್ತೆ ಜಾನ್ವಿ. 2023 ಸಪ್ತ ಸಾಗರದಾಚೆ ಎಲ್ಲೋ ಸೈಡೆ ಪ್ರಿಯ. 2023 ಬಾನ ದಾರಿಯಲ್ಲಿ ಲೀಲಾ. 2023 ಬಗೀರ. 2023 ಭೈರತಿ ರಣಗಲ್. 2025 ಕಾಂತರ ಹಾಗೂ ಹಲವು ಭಾಷೆಗಳಲ್ಲಿ ನಟಿಸಿದರೆ. ವಸಂತ ವೇಣುಗೋಪಾಲ್ ಅವರ ಆರಂಭಿಕ ಜೀವನ. ಪ್ರಫುಲ್ಲ ಮತ್ತು ಎನ್. ಕೆ. ವೇಣುಗೋಪಾಲ್ ದಂಪತಿಯ ಮಗನಾಗಿ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಜನಿಸಿದರು. ವಸಂತ್ ವೇಣುಗೋಪಾಲ್ ಇಬ್ಬರು ಸಹೋದರರಲ್ಲಿ ಕಿರಿಯ. ಅವರ ತಂದೆಯ ಕೆಲಸದಿಂದಾಗಿ ಕುಟುಂಬವು ಕರ್ನಾಟಕ ರಾಜ್ಯದಾದ್ಯಂತ ಪ್ರಯಾಣಿಸಬೇಕಾಗಿತ್ತು ಮತ್ತು ವಸಂತ್ ಉಡುಪಿ, ಶಿವಮೊಗ್ಗ ಮತ್ತು ಬೆಂಗಳೂರಿನ ಶಾಲೆಗಳಿಗೆ ಹೋದರು. ಅವರು 1988ರಲ್ಲಿ ಬೆಂಗಳೂರಿನ ಎಂಎಸ್ ಕಾಲೇಜಿನಿಂದ ಪದವಿ ಪಡೆದರು. ಕಾಲೇಜಿನಲ್ಲಿದ್ದಾಗ ಅವರು ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಸದಸ್ಯರಾಗಿದ್ದರು. ಇದರ ಮೂಲಕ ಅವರು 1986ರಿಂದ 87ರ ಇಂಡೋ-ಕೆನಡಾ ವಿಶ್ವ ಯುವ ವಿನಿಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಿಲಿಟರಿ ವೃತ್ತಿ. ವೇಣುಗೋಪಾಲ್ 1988ರಲ್ಲಿ ಡೆಹ್ರಾಡೂನ್ನ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪ್ರಾರಂಭಿಸಿದರು. ಜೂನ್ 10, 1989ರಂದು ಅವರು ಮರಾಠಾ ಲೈಟ್ ಕಾಲಾಳುಪಡೆಯ 9ನೇ ಬೆಟಾಲಿಯನ್ಗೆ ನಿಯೋಜಿಸಿದರು. 18 ವರ್ಷಗಳ ಮಿಲಿಟರಿ ವೃತ್ತಿಜೀವನದಲ್ಲಿ ಅವರು ಪಠಾಣ್ಕೋಟ್, ಸಿಕ್ಕಿಂ, ಗಾಂಧಿನಗರ, ರಾಂಚಿ, ಬೆಂಗಳೂರು ಮತ್ತು ಜಮ್ಮು ಮತ್ತು ಕಾಶ್ಮೀರದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದರು. ಒಬ್ಬ ಕರ್ನಲ್ ತನ್ನ ಪುರುಷರು ನಡೆಸುವ ಎಲ್ಲಾ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಬೇಕೇ ಎಂದು ಕೇಳಿದಾಗ ಅವನು ತನ್ನ ತಾಯಿಗೆ, ನನ್ನ ಹುಡುಗರು ಎಲ್ಲಿಗೆ ಹೋಗುತ್ತರೋ ನಾನು ಅಲ್ಲಿಗೆ ಹೋಗುತ್ತೇನೆ ಎಂದರು. ಜುಲೈ 31, 2007ರಂದು ಅವನು ಮತ್ತು ಅವನ ಸೈನ್ಯವು ಉಗ್ರರನ್ನು ಕಾಡಿನಲ್ಲಿ ಸುತ್ತುವರೆದು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿ ತಪ್ಪಿಸಿಕೊಳ್ಳುವ ಎಲ್ಲಾ ಮಾರ್ಗಗಳನ್ನು ನಿರ್ಬಂಧಿಸಿತು. ಗಾಯಗೊಂಡಿದ್ದರೂ ಕರ್ನಲ್ ಮತ್ತು ಅವನ ಜನರು ಭಯೋತ್ಪಾದಕರನ್ನು ಭೀಕರ ಮುಖಾಮುಖಿಯಲ್ಲಿ ತೊಡಗಿಸಿಕೊಂಡರು. ಧೈರ್ಯಶಾಲಿ ಅಧಿಕಾರಿ ಮುಂಭಾಗದಿಂದ ಮುನ್ನಡೆಸಿದರು ಮತ್ತು ಭಯೋತ್ಪಾದಕರನ್ನು ಹೊಡೆದುರುಳಿಸಲು ಸಹಾಯ ಮಾಡಿದರು.
ದುರಂತವೆಂದರೆ, ಅವರು ಮತ್ತು ರೇಡಿಯೋ ಆಪರೇಟರ್ LNK ಬಚವ್ ಶಶಿಕಾಂತ್ ಗಣಪತ್ ಅವರಿಗೆ ಗುಂಡು ಹೊಡೆದ ಕಾರಣ ಅವರು ಆಸ್ಪತ್ರೆಯಲ್ಲಿ ನಿಧನರಾದರು. ಅವರು ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರೂ ಸಹ ಎಲ್ಲಾ 8 ಒಳನುಸುಳುವವರನ್ನು ಅಳಿಸಿಹಾಕಲಾಗಿದೆಯೆಂದು ಅವರು ಖಚಿತಪಡಿಸಿದರು. ಅವರು ದೇಶ ಮತ್ತು ಅವರ ಬಲಕ್ಕೆ ಸಮರ್ಪಿತವಾದ ನಿಜವಾದ ಸೈನಿಕರಾಗಿದ್ದರು ಎಂದು ಆ ಸಮಯದಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಜೋಗಿಂದರ್ ಜಸ್ವಂತ್ ಸಿಂಗ್ ವೇಣುಗೋಪಾಲ್ ಸಾವಿನ ನಂತರ ಹೇಳಿದರು. ಗೌರವಗಳು ಮತ್ತು ಪರಂಪರೆ. ಕರ್ನಲ್ ವಸಂತ್ ವೇಣುಗೋಪಾಲ್, ಎಸಿ, ಮಾರ್ಚ್ 25, 1967, ಜುಲೈ 31, 2007, ಒಬ್ಬ ಭಾರತೀಯ ಸೇನಾಧಿಕಾರಿ. ಅವರು 9ನೇ ಬೆಟಾಲಿಯನ್, ಮರಾಠಾ ಲೈಟ್ ಕಾಲಾಳುಪಡೆಯ ಕಮಾಂಡಿಂಗ್ ಅಧಿಕಾರಿಯಾಗಿದ್ದರು. ಜುಲೈ 31, 2007 ರಂದು, ಉರಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತ-ಪಾಕಿಸ್ತಾನ ಗಡಿಯನ್ನು ದಾಟದಂತೆ ಭಾರೀ ಶಸ್ತ್ರಸಜ್ಜಿತ ಒಳನುಸುಳುವವರನ್ನು ತಡೆಯುವಾಗ ಅವರು ಕಾರ್ಯದಲ್ಲಿ ಕೊಲ್ಲಲ್ಪಟ್ಟರು. ಇದರ ಪರಿಣಾಮವಾಗಿ ಅವರಿಗೆ ಮರಣೋತ್ತರವಾಗಿ ಅಶೋಕ ಚಕ್ರವನ್ನು ನೀಡಲಾಯಿತು, ಇದು ಶಾಂತಿಕಾಲದ ಶೌರ್ಯಕ್ಕಾಗಿ ಭಾರತದ ಅತ್ಯುನ್ನತ ಮಿಲಿಟರಿ ಅಲಂಕಾರವಾಗಿದೆ. ಬದಲಾಯಿಸಿ, ಕರ್ನಲ್ ವೇಣುಗೋಪಾಲ್ ಅವರನ್ನು ಆಗಸ್ಟ್ 1, 2007 ರಂದು ಬೆಂಗಳೂರಿನಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಯಿತು. ಅವನಿಗೆ ಮರಣೋತ್ತರವಾಗಿ ಅಶೋಕ ಚಕ್ರವನ್ನು ನೀಡಲಾಯಿತು, ಇದು ಪರಂ ವೀರ್ ಚಕ್ರಕ್ಕೆ ಶಾಂತಿಯುತ ಸಮಯ, ಭಾರತದ ಅತ್ಯುನ್ನತ ಮಿಲಿಟರಿ ಅಲಂಕಾರವಾದ ಶೌರ್ಯಕ್ಕಾಗಿ, ಅತ್ಯಂತ ಎದ್ದುಕಾಣುವ ಶೌರ್ಯ ಅಥವಾ ಕೆಲವು ಧೈರ್ಯಶಾಲಿ ಅಥವಾ ಪ್ರಖ್ಯಾತ ಶೌರ್ಯ ಅಥವಾ ಆತ್ಮತ್ಯಾಗಕ್ಕಾಗಿ ನೀಡಲಾಯಿತು. ಶತ್ರು. ಕರ್ನಲ್ ವಸಂತ್ ಅವರು ಭಾರತದ ಕರ್ನಾಟಕ ರಾಜ್ಯದಿಂದ ಈ ಗೌರವವನ್ನು ಪಡೆದ ಮೊದಲ ವ್ಯಕ್ತಿ. ವೇಣುಗೋಪಾಲ್ ಅವರ ಜೀವನ ಚರಿತ್ರೆ. ಫಾರೆವರ್ 40, ಅವರ ಪತ್ನಿ ಸುಭಾಷಿಣಿ ವಸಂತ್ ಮತ್ತು ವೀಣಾ ಪ್ರಸಾದ್ ಅವರು ಜನರಲ್ ಜೋಗಿಂದರ್ ಜಸ್ವಂತ್ ಸಿಂಗ್ ಮತ್ತು ಸಂತೋಷ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಜುಲೈ 10, 2011 ರಂದು ಬೆಂಗಳೂರಿನ ಕ್ರಾಸ್ವರ್ಡ್ ಪುಸ್ತಕದಂಗಡಿಯಲ್ಲಿ ಬಿಡುಗಡೆ ಮಾಡಿದರು. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.